ನಮಸ್ಕಾರ. ಇವತ್ತು ನಾವು ಒಂದು ಆನಿಮೇಟೆಡ್ ಹಾರರ್ ಕಥೆಯನ್ನ ನೋಡೋಕೆ ಇದೊಂದು ಸಿಂಪಲ್ ಆದ ಕಾಡಿನ ಕಥೆ ಅನ್ಸಿದ್ರೂ ಇದರ ಹಿಂದೆ ಸೃಜನಶೀಲತೆ, ಒಂದು ಸಮುದಾಯ ಹಾಗೂ ಭಯದ ಬಗ್ಗೆ ಒಂದು ಅನಿರೀಕ್ಷಿತ ಸತ್ಯ ಅಡಗಿದೆ. ಬನ್ನಿ ಹಾಗಾದ್ರೆ ಈ ಕಥೆಯ ಹಿಂದಿನ ಕಥೆ ಏನು ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ. ನಾನು ನಿಮ್ಮಿಬ್ಬರಿಗಿಂತ ಹೆಚ್ಚು ಧೈರ್ಯಶಾಲಿ. ನೋಡಿ, ಈ ಒಂದೇ ಒಂದು ಸಾಲು ಪೂರ್ತಿ ಕಥೆಗೆ ಒಂದು ವೇದಿಕೆಯನ್ನ ಸಿದ್ಧಪಡಿಸುತ್ತೆ. ಇದು ಸುಮ್ನೆ ಹೇಳಿದ ಮಾತಲ್ಲ, ಬದಲಿಗೆ ಮುಂದೆ ಆಗೋ ಎಲ್ಲಾ ಘಟನೆಗಳಿಗೂ ಕಾರಣವಾಗುವ ಒಂದು ಚಾಲೆಂಜ್. ಮೊದ್ಲಿಗೆ ಕತ್ತಲೆ ಕಾಡಿನಲ್ಲಿ ಒಂದು ಸವಾಲು. ನಮ್ಮ ಕಥೆ ಶುರುವಾಗೋದು ಫ್ಲಾರಿಡಾದ ಕಾಡಿನಲ್ಲಿ ಕ್ಯಾಂಪಿಂಗ್ ಮಾಡ್ತಿರೋ ಮೂವರು ಸ್ನೇಹಿತರಿಂದ. ಕೇಳೋಕೆ ಇದೊಂದು ಕ್ಲಾಸಿಕ್ ಹಾರರ್ ಕಥೆಯ ಆರಂಭದ ತರಾನೇ ಇದೆ ಅಲ್ವಾ? ನಮ್ಮ ಕಥೆಯ ಮುಖ್ಯ ಪಾತ್ರಗಳು ಇವರೇ: ಈವಾ, ಮ್ಯಾಕ್ಸ್ ಮತ್ತು ಸೈಮನ್. ಇವರೆಲ್ಲ ಫ್ಲೋರಿಡಾದ ದಟ್ಟವಾದ ಕಾಡಿನಲ್ಲಿ ತಮ್ಮ ಸಾಹಸವನ್ನು ಶುರು ಮಾಡ್ತಾರೆ. ಒಂದು ಭಯಾನಕ ಕತೆಗೆ ಏನೆಲ್ಲ ಬೇಕೋ ಎಲ್ಲ ಅಂಶಗಳು ಇಲ್ಲಿದೆ. ಬೆಂಕಿ ಸುತ್ತ ಕೂತು ಒಂದು ಸಣ್ಣ ಸವಾಲು ಶುರುವಾಗುತ್ತೆ. ಯಾರು ಹೆಚ್ಚು ಧೈರ್ಯಶಾಲಿ ಅಂತ ನೋಡೇ ಬಿಡೋಣ. ಈ ಒಂದು ಸಣ್ಣ ಆಟವೇ ಮುಂದೆ ನಡೆಯುವ ಎಲ್ಲಾ ಭಯಾನಕ ಘಟನೆಗಳಿಗೆ ನಾಂದಿ ಹಾಡುತ್ತೆ. ಅವರಿಗಾಗ ತಿಳಿದಿರ್ಲಿಲ್ಲ, ಈ ರಾತ್ರಿ ಅವರ ಜೀವನವನ್ನೇ ಬದಲಾಯಿಸುತ್ತೆ ಅಂತ. ಸಂಜೆ ಶುರುವಾದಾಗ ಎಲ್ಲವೂ ತುಂಬಾನೇ ಶಾಂತವಾಗಿತ್ತು. ಕ್ಯಾಂಪ್ ಫೈರ್, ಕಥೆಗಳು, ನಗು ಎಲ್ಲವೂ ಒಂದು ಪರ್ಫೆಕ್ಟ್ ಕ್ಯಾಂಪಿಂಗ್ ರಾತ್ರಿಯಂತೆ ಕಾಣ್ತಾ ಇತ್ತು. ಆದ್ರೆ ಮಧ್ಯರಾತ್ರಿ ಹತ್ರ ಬರ್ತಿದ್ದ ಹಾಗೆ ಆ ಶಾಂತತೆ ಒಂದು ಭಯಾನಕ ಮೌನವಾಗಿ ಬದಲಾಗೋಕೆ ಹೆಚ್ಚೊತ್ತು ಬೇಕಾಗ್ಲಿಲ್ಲ. ಮತ್ತು ಇಲ್ಲಿಂದ ಕಥೆ ಒಂದು ಭಯಾನಕ ತಿರುವು ಪಡೆದುಕೊಳ್ಳುತ್ತೆ. ವಿನೋದ, ನಗು ಎಲ್ಲವೂ ಮುಗಿದು ಈಗ ಉಳಿದಿರೋದು ಕೇವಲ ಒಂದು ವಿಚಿತ್ರ ಶಬ್ದ ಮತ್ತು ಆಮೇಲೆ ಸಂಪೂರ್ಣ ನಿಶ್ಶಬ್ದ. ಮಧ್ಯರಾತ್ರಿಯ ಆ ನಿಶ್ಶಬ್ದವನ್ನು ಭೇದಿಸಿ ಒಂದು ವಿಚಿತ್ರ ಗರ್ಜನೆ ಕೇಳಿಸುತ್ತೆ. ಇವಾಗೇ ಎಚ್ಚರವಾಗುತ್ತೆ. ಅವಳ ಹೃದಯದ ಬಡಿತ ಹೆಚ್ಚಾಗುತ್ತೆ. ಆ ಕ್ಷಣದಿಂದ ಅವಳ ಭಯದ ಪಯಣ ಶುರುವಾಗುತ್ತೆ. ಇವ ಭಯದಿಂದ ನಡುಗುತ್ತಾ ಇದ್ರೆ ಮ್ಯಾಕ್ಸ್ ಮತ್ತು ಸೈಮನ್ ಅದನ್ನ ತಮಾಷೆಯಾಗಿ ತಗೊಳ್ತಾರೆ. ಏನೂ ಇಲ್ಲ ಬಿಡು ಅಂತ ನಗುತ್ತಾ ಅವರು ಆ ಕತ್ತಲಿಯೊಳಗೆ ಹೆಜ್ಜೆ ಇಡ್ತಾರೆ. ಇದು ಅವರು ಮಾಡುವ ದೊಡ್ಡ ತಪ್ಪು. 30 ನಿಮಿಷಗಳು, ಅಬ್ಬಾ, ಪ್ರತಿ ಕ್ಷಣವೋ ಒಂದು ಯುಗದಂತೆ ಕಳೆಯುತ್ತೆ. ಅವರಿನ್ನೂ ವಾಪಸ್ ಬಂದಿಲ್ಲ. ಇವಳ ಮನಸ್ಸಿನಲ್ಲಿ ಭಯ ಅನ್ನೋದು ಆತಂಕ ಅನ್ನೋದು ಹತಾಶೆಯಾಗಿ ಬದಲಾಗೋಕೆ ಶುರುವಾಗುತ್ತೆ. ಇದು ತಮಾಷೆಯಲ್ಲ, ದಯವಿಟ್ಟು. ಅವಳ ಧ್ವನಿಯಲ್ಲಿನ ಆ ನಡುಕ ಅವಳ ಹತಾಶೆಯಲ್ಲ ಸ್ಪಷ್ಟವಾಗಿ ತೋರಿಸುತ್ತೆ. ಈಗ ಅವಳು ಆ ಕತ್ತಲೆ ಕಾಡಿನಲ್ಲಿ ಸಂಪೂರ್ಣವಾಗಿ ಒಬ್ಬಂಟಿ. 1 ನಿಮಿಷ, ಕಥೆ ಇಲ್ಲಿಗೆ ಮುಗಿಯಲ್ಲ. ಈಗ ನಾವು ಈ ಕಥೆಯ ಹಿಂದಿರುವ ನಿಜವಾದ ಕಥೆಯ ಕಡೆಗೆ ನೋಡೋಣ. ಯಾಕಂದ್ರೆ ಈ ಆನಿಮೇಟರ್ ನಮಗೆ ಏನನ್ನೋ ಹೇಳೋಕೆ ಬಯಸ್ತಿದ್ದಾರೆ. ಅನಿರೀಕ್ಷಿತವಾಗಿ ಕಥೆ ನಿಲ್ಲುತ್ತೆ ಮತ್ತು ಆ ಕಥೆಯ ರಚನೆಕಾರರು ತೆರೆಯ ಮೇಲೆ ಬರ್ತಾರೆ. ಅವರು ತಮ್ಮ ನಿರೂಪಣೆ ಬಗ್ಗೆ ಬಂದಿರುವ ಟೀಕೆಗಳನ್ನ ಒಪ್ಕೊಂಡು ತಮ್ಮ ಭಾಷೆಯ ಸವಾಲುಗಳ ಬಗ್ಗೆ ತುಂಬಾನೇ ಪ್ರಾಮಾಣಿಕವಾಗಿ ಮಾತಾಡ್ತಾರೆ. ನಿಜವಾಗ್ಲೂ ಇದೊಂದು ಅಚ್ಚರಿಯ ಮತ್ತು ಧೈರ್ಯದ ನಡೆ. ಇದನ್ನ ನಾವು ರಚನೆಕಾರರ ಮಧ್ಯಪ್ರವೇಶ ಅಂತ ಕರೀಬಹುದು. ಇಲ್ಲಿ ಆನಿಮೇಟರ್ ಕೇವಲ ಕಥೆಗಾರರಾಗಿ ಉಳಿಯಲ್ಲ, ಬದಲಿಗೆ ತಮ್ಮ ಪ್ರೇಕ್ಷಕರೊಂದಿಗೆ ನೇರವಾಗಿ ಮಾತಾಡ್ತಾರೆ. ಕಥೆ ಮತ್ತು ವಾಸ್ತವದ ನಡುವೆ ಇರೋ ಗೋಡೆಯನ್ನ ಒಡಿತಾರೆ. ಇಲ್ಲಿ ನಿಜವಾಗ್ಲೂ ಗಮನಿಸಬೇಕಾದ ಅಂಶ ಅಂದ್ರೆ ಅವರ ಪ್ರತಿಕ್ರಿಯೆ. ಟೀಕೆಯನ್ನ ಒಪ್ಪಿಕೊಳ್ಳೋದು, ಸುಧಾರಿಸ್ತೀನಿ ಅಂತ ಭರವಸೆ ಕೊಡೋದು ಮತ್ತು ಸಮುದಾಯದಿಂದ ಸಹಾಯ ಕೇಳೋದು. ಇದು ಕೇವಲ ಒಂದು ಪ್ರತಿಕ್ರಿಯೆಯಲ್ಲ, ಇದೊಂದು ಸಹಯೋಗಕ್ಕೆ ನೀಡಿದ ಆಹ್ವಾನ. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ಸ್ವಲ್ಪ ಯೋಚನೆ ಮಾಡಿ. ಯೂಟ್ಯೂಬ್ನಂತಹ ಪ್ಲಾಟ್ಫಾರ್ಮ್ಗಳು ನಮ್ಮ ಕಾಲದ ಡಿಜಿಟಲ್ ಕ್ಯಾಂಪ್ ಫೈರ್ಗಳು ಇದ್ದಾಗೆ. ಇಲ್ಲಿ ನಾವೆಲ್ಲ ಕಥೆಗಳನ್ನು ಕೇಳೋಕೆ, ಹಂಚ್ಕೊಳ್ಳೋಕೆ ಒಟ್ಟಿಗೆ ಸೇರ್ತೀವಿ. ನೋಡಿ, ಈ ವಿಡಿಯೋದಲ್ಲಿ ಇರೋದು ಒಂದೇ ಕತೆ ಅಲ್ಲ, 2 ಕತೆಗಳು. ಒಂದ್ ಕಡೆ ಇವ ಕಾಡಿನ ದೈತ್ಯದ ಜೊತೆ ಹೋರಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಆನಿಮೇಟರ್ ಆನ್ಲೈನ್ ಪ್ರೇಕ್ಷಕರ ಟೀಕೆಗಳನ್ನ ಎದುರಿಸ್ತಾ ಇದ್ದಾರೆ. ಇಬ್ರೂ ತಮ್ಮದೇ ಆದ ಕಾಣದ ದೈತ್ಯದ ಜೊತೆ ಹೋರಾಡ್ತಾ ಇದ್ದಾರೆ. ರಚನೆಕಾರರ ಈ ಪ್ರಾಮಾಣಿಕ ಮನವಿಯ ಫಲಿತಾಂಶ ಏನು? ವೀಕ್ಷಕರು ಕೇವಲ ಕಥೆ ಕೇಳುವವರಾಗಿ ಉಳಿಯಲ್ಲ, ಅವರು ಆ ಸಮುದಾಯದ ಭಾಗವಾಗ್ತಾರೆ, ಸಹ ರಚನೆಕಾರರಾಗ್ತಾರೆ. ಇದು ಕಥೆ ಹೇಳುವಿಕೆಯ ಸ್ವರೂಪವನ್ನೇ ಬದಲಾಯಿಸ್ಬಿಡುತ್ತೆ. ಹಾಗಾದ್ರೆ ಈ 2 ಕಥೆಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ನಮ್ಗೆ ಯಾವ ಸತ್ಯ ಅರ್ಥ ಆಗುತ್ತೆ? ನಿಜವಾದ ಭಯ ಅಂದ್ರೆ ಯಾವುದು? ಈ ವಿಡಿಯೋ ನಮಗೆ 2 ರೀತಿಯ ಭಯವನ್ನ ಪರಿಚಯಿಸುತ್ತೆ. ಒಂದು ಕಾಲ್ಪನಿಕ ಭಯ, ಅಂದ್ರೆ ಕಾಡಿನಲ್ಲಿ ಈವಾ ಅನುಭವಿಸೋದು. ಇನ್ನೊಂದು ನೈಜ ಭಯ, ಅಂದ್ರೆ ತಮ್ಮ ಸೃಜನಶೀಲತೆಯನ್ನ ಜಗತ್ತಿನ ಮುಂದೆ ಇಡುವಾಗ ಪ್ರತಿಯೊಬ್ಬ ಕಲಾವಿದ ಅನುಭವಿಸುವ ಆತಂಕ. ಒಂದು ಕಡೆ ಇದೆಲ್ಲ ನನ್ನದೇ ತಪ್ಪು ಅಂತ ಇವ ತನ್ನನ್ನ ತಾನೇ ದೂಷಿಸ್ಕೊಳ್ತಾಳೆ. ಇನ್ನೊಂದ್ ಕಡೆ ಆನಿಮೇಟರ್
ತಮ್ಮ ನ್ಯೂನತೆಗಳನ್ನ ಒಪ್ಪುಕೊಂಡು ಸಹಾಯ ಕೇಳ್ತಾರೆ. ಎರಡೂ ಸಂದರ್ಭಗಳಲ್ಲಿ ನಾವ್ ಕಾಣೋದು ಭಯ ಮತ್ತು ಅಸಹಾಯಕತೆನೆ, ಆದರೆ ಅದನ್ನ ಎದುರಿಸೋ ರೀತಿ ಮಾತ್ರ ಬೇರೆ ಬೇರೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ: ಯಾವುದು ಹೆಚ್ಚು ಭಯಾನಕ, ಕತ್ತಲೆಯಲ್ಲಿ ಅಡಗಿರುವ ಗೊತ್ತಿಲ್ಲದ ದೈತ್ಯವೇ ಅಥವಾ ನಮ್ಮ ಸೃಷ್ಟಿಯನ್ನ ಈ ಜಗತ್ತು ಹೇಗೆ ಸ್ವೀಕರಿಸಬಹುದು ಅನ್ನೋ ಭಯವೇ? ಈ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಯೋಚನೆ ಮಾಡಿ ನೋಡಿ.